ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಯಾರನ್ನ ಹೊಸ ವೀಕ್ಷಕರಾಗಿದ್ದರೆ ಫಾಲೋ ಬಟನ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಹಾಗೆ ಬೆಲ್ ಲೈಕ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ತೋರಿಸ್ತೀರಿ ಅನ್ಕೊತೀನಿ. ಈ ವಿಡಿಯೋ ಯಾರಿಗೂ ಅಲ್ಲ, 10th ಮಕ್ಕಳಿಗೆ. ಏನೋ ನಿಮ್ಮ ಮನೆಯಲ್ಲಿ ಏನೋ 10th ಮಕ್ಕಳಿದ್ರೆ 100% ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಏನೋ ಡಿಪ್ಲೊಮಿಗೆ ಏನೋ ಮಗಳೇನೋ ಜಾಯಿನ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಈ ವಿಡಿಯೋ 100% ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ. ಮರಿದಿರಾ ವಿಡಿಯೋ ಲಾಸ್ಟ್ ಗಂಟೆ ನೋಡಿ. ಈಗೇನು 10th ಪಾಸ್ ಆಗಿರೋ ಸ್ಟೂಡೆಂಟ್ ಮಕ್ಕಳೇನೋ ಯೋಚನೆ ಮಾಡ್ತಾಯಿದ್ರೆ ನಾನೇನೋ ಡಿಪ್ಲೊಮಾಗೆ ಸೇರಬೇಕು, ಹಾಗೆ ಟೆಕ್ನಿಕಲ್ ಫೀಲ್ಡಲ್ಲಿ ಏನೋ ಒಂದು ಸ್ವಲ್ಪ ಅಚೀವ್ ಮಾಡಬೇಕು, ಬೇಗ ನಂಗೆ ಜಾಬ್ ಬೇಕು ಅಂತೇನೋ ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಡಿಪ್ಲೊಮಾಗೆ ಜಾಯ್ನ್ ಆಗಿ. M.Tech ಮಾಡಬೇಕಂತೇನೋ, ಬೇಗ ನಾನು ಇಂಜಿನಿಯರಿಂಗ್ ಹೋಗಬೇಕು, ಆದರೆ ನಾನು ಬೇಗ ಜಾಬ್ ಸಿಗಬೇಕು ಅಂತೇನೋ ಸ್ವಲ್ಪ ಯೋಚನೆ ಇದ್ದರೂ ಕೂಡ ನೀವು 100% ಡಿಪ್ಲೊಮಾಗೆ ಜಾಯ್ನ್ ಆಗಿ. ಡಿಪ್ಲೊಮಾದಲ್ಲಿ ಯಾವ ಥರ ನೀನು ಅಪ್ಲಿಕೇಶನ್ ಹಾಕಬೇಕು, ಯಾವ ಥರ ಆನ್ಲೈನ್ ಹಾಕಬೇಕು, ಯಾವ ಥರ ಆಫ್ಲೈನ್ ಹಾಕಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಹತ್ರ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಹೇಳ್ತೀನಿ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಫಸ್ಟು ನಿಮಗೆ ಅಪ್ಲಿಕೇಶನ್ ಫಾರಮ್ ಅಲ್ಲಿ ತೊಗೊಬೇಕು. ಅಪ್ಲಿಕೇಶನ್ ಫಾರಮ್ ನೀವು ಎಲ್ಲ ಸೈಬರ್ ಹತ್ರಕ್ಕೆ ಹೋದರೆ, ಇಲ್ಲಾಂದರೆ ನನ್ನೇ ಕಾಮೆಂಟಲ್ಲಿ ಆಯ್ ಅಂತ ಹಾಕಿ ನಾನೇ ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಫಾರಮ್ ನೀವು ಫಸ್ಟ್ ಅಪ್ಲಿಕೇಶನ್ ಫಾರಮ್ ತೊಗೊಂಡು ಅದನ್ನೆಲ್ಲ ಫಿಲ್ ಮಾಡಿ, ಅದ್ರ ಜೊತೆಯಲ್ಲಿ ನೀವು ಡಾಕ್ಯುಮೆಂಟ್ಸ್ ಒಂದು ಸ್ವಲ್ಪ ಕೆಲವು ಹಾಕಬೇಕಾಗುತ್ತೆ. ಅವು ಯಾವ್ಯಾವ ನೋಡಿ, ಹಾಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮದು SSLC ರಿಸಲ್ಟ್ ಏನೋ ಬಂದಿದೆಯಲ್ಲ, ಅದರಿಂದ ಮಾರ್ಕ್ಸ್ ಕಾರ್ಡ್ ಏನು ಬಂದಿಲ್ಲ. ಸೊ ಅದ್ರ ಮೇಲೆ ನಿಮ್ಗೆ ಪ್ರಿನ್ಸಿಪಲ್ ಸಿಗ್ನೇಚರ್ ಆ್ಯಂಡ್ ಸೀಲ್ ಬೇಕಾಗುತ್ತೆ. ಹಾಗೆ ಒರಿಜಿನಲ್ TC, ನಿಮ್ಮ ಸ್ಕೂಲಲ್ಲಿ ಹೋಗಿ TC ಇಸ್ಕೊಂಡು ಹಾಗೆ TC ತೊಗೊಂಬನ್ನಿ. ಹಾಗೆ ಒಂದು 6 ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಫೋಟೋಸ್. ಹಾಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ. ನಿಮ್ಗೆ ಯಾವುದೋ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಅದು ಕ್ಯಾಸ್ಟ್ ಇನ್ಕಮ್ ತೊಗೊಂಬಂದು ಕೊಡಿ. ಹಾಗೆ ರೂರಲ್ ಸರ್ಟಿಫಿಕೇಟು ಆರ್ ಅರ್ಬನ್, ಅಕಸ್ಮಾತ್ ಏನು ರೂಲರ್ ಆಗಿರೋರು ರೂಲರ್ ಎತ್ಕೊಂಬನ್ನಿ, ಅರ್ಬನ್ ಆಗಿರೋರು 2 ಅರ್ಬನ್ ತೊಗೊಂಬನ್ನಿ. ಹಾಗೆ ಕನ್ನಡ ಮೀಡಿಯಮ್ ಆಗಿರೋರು ಗ್ರಾಮೀಣ ಭಾಗದ ಪತ್ರ ತೊಗೊಂಬನ್ನಿ. ಅದ್ರ ಮೇಲೆ 100% BEO ಸೈನ್ ಇರಬೇಕು. ಸ್ಪೆಷಲ್ ಕ್ಯಾಟಗರಿ ಅಕಸ್ಮಾತ್ ಏನು ನೀವೇನು ಸ್ಪೋರ್ಟ್ಸಲ್ಲಿ ಹಾಗೆ NSS ಇಲ್ಲಿದ್ರೆ, ಅಕಸ್ಮಾತ್ ಏನು ಗೈಡೆನ್ಸ್ ಆರ್ ಎನಿಥಿಂಗ್ ಸಮಥಿಂಗ್ ಗೇಮ್ಸಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿದರೆ ಅದ್ರೇನೋ ಡಾಕ್ಯುಮೆಂಟ್ಸ್ ಏನು ತೊಗೊಂಬಂದ್ರೂ ನಡೆಯುತ್ತೆ. ಇವನ್ನೆಲ್ಲ ಒಂದು ಸ್ವಲ್ಪ ಪಿನ್ ಮಾಡಿ ಎತ್ಕೊಂಡೋಗಿ ಕಾಲೇಜಲ್ಲಿ ಕೊಟ್ಟರೆ ಅವ್ರು ಆನ್ಲೈನ್ ಮುಖಾಂತರ ಅವರೇ ಕಾಲೇಜ್ಗೆ ಒಂದು ಸ್ಟಾಫ್ ಅಂತ ಮಾಡಿರ್ತಾರೆ, ಅವರು ಆ ಜನಕ್ಕೆ ಸ್ಟಾಫ್ ಅಂತ ಮಾಡಿದ್ದಾರೆ, ಅವ್ರ ಮುಖಾಂತರ ನೀವು ಎತ್ಕೊಂಡೋಗಿ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಕಂಪ್ಯೂಟರ್ಗೆ ಹಾಕಿ ಆನ್ಲೈನಿಗೆ ಅಪ್ಲಿಕೇಶನ್ ಮಾಡ್ತಾರೆ. ಅಪ್ಲಿಕೇಶನ್ ಮಾಡ್ತಾನೆ ಒಂದು ಫ್ಯೂ ಡೇಸ್ ಆದಮೇಲೆ 100% ನಿಮಗೆ ಮೆರಿಟ್ ಲಿಸ್ಟ್ ಅಂತೇಳಿ ಬಿಡ್ತಾರೆ. ಒಂದು ಸ್ವಲ್ಪ ಬರುತ್ತೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿ, ಹಾಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಮದು ಮೆರಿಟ್ ಲಿಸ್ಟ್ ಬೀಳುತ್ತೆ. ಆ ಮೆರಿಟ್ ಲಿಸ್ಟಲ್ಲಿ ಏನೋ ನಿಮಗೇನೋ ಸಕ್ಸಸ್ಫುಲಿ ಆಗಿ ನಿಮಗೇನೋ ಸಿಕ್ಕಿದ್ರೆ ನೆಕ್ಸ್ಟ್ ನೀವು ಹೋಗಿ ಅಲ್ಲೋಗಿ ಡೈರೆಕ್ಟ್ ಅಡ್ಮಿಷನ್ ಆಗಿರಿ. ಅಕಸ್ಮಾತ್ ನಿಮ್ಮ ಮೆರಿಟಲ್ಲಿ ಏನೋ ಸಿಗಲಿಲ್ಲ ಅಂದರೆ ಆಫ್ಲೈನ್ ಮುಖಾಂತರ ಕೊಡ್ತಾರೆ. ಆಫ್ಲೈನ್ ಮುಖಾಂತರ ಎತ್ಕೊಂಡೋಗಿ ಡೈರೆಕ್ಟ್ ಹೋಗಿ ಕಾಲೇಜ್ ಹತ್ರ ಹೋಗಿ ನೀವು ಡೈರೆಕ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅವಾಗಿಂದ ಏನು ಹೇಳಿದೆ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಅಲ್ಲಿ ಕೊಟ್ಟರೆ 100% ನಿಮಗೆ ಮೆರಿಟ್ ಇದು ಆಫ್ಲೈನ್ ಮುಖಾಂತರ ಅಂತೇಳಿ ಅವ್ರು ಅರ್ಜಿ ಮಾಡ್ತಾರೆ. ಓಕೆನಾ? ಈಗ ಇಷ್ಟಿರುತ್ತೆ. ಅಕಸ್ಮಾತ್ ಏನೋ ಮಿಕ್ಕಿಂದ ಏನೇನು ಬೇಕೋ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.